ಬೆಂಗಳೂರು ಪಶ್ಚಿಮ ವಿಭಾಗದ ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಪಶ್ಚಿಮ ವಿಭಾಗದ ಜಿಬಿ ಅಧ್ಯಕ್ಷರು, ಮಾಜಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ತಿಮ್ಮೇಗೌಡರವರೇ, ನಮ್ಮ ಆತ್ಮೀಯ ಸ್ನೇಹಿತರು, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಮಾಜಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವಾರ್ಡ್ ಮಟ್ಟದಲ್ಲೂ ಸಹ ಕ್ಷೇತ್ರದಲ್ಲಿ ಸುಮಾರು 4 ರಿಂದ 5 ಸುಮಾರು 10 ರಿಂದ 15,000 ಜನ ಸೇರಿಸಿ ಸಭೆಗಳನ್ನು ಮಾಡಿ, ಅದರಲ್ಲಿ 3 ಸಭೆಗೆ ನಿಖಿಲ್ ಕುಮಾರ್ ಅವರು ಸಹ ಬಂದಿದ್ರು. ವಾರ್ಡ್ ಸಭೆಗಳು ಸಹ 4 ರಿಂದ 5,000 ಸಭೆ ಸೇರಿಸಿ ಮಾಡಿರ್ತಕ್ಕಂಥ ಮುನ್ಷಾಮಣ್ಣವರೇ. ಅದೇ ರೀತಿ ಗ್ರೇಟರ್ ಬೆಂಗಳೂರಿನ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾ ರಾವ್ ಅವರೇ, ಪಶ್ಚಿಮ ವಿಭಾಗದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಗಳಪ್ಪನವರೇ. ಮಂಗಳಪ್ಪನವರು ಸ್ವಲ್ಪ ಪಾಪ ಎಮೋಷನಲ್ ಆಗಿ ಮಾತಾಡಿದ್ರು. ಅವರು ಪ್ರಾಮಾಣಿಕರಿದ್ದಾರೆ, ಈ ಪಕ್ಷದ ಬಗ್ಗೆ ಬಹಳ ನಿಷ್ಠೆ ಇದೆ, ಸ್ವಲ್ಪ ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತಾರೆ, ಅವರು ನೋಡಿಂದ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ನಾನು ಈ ಪಕ್ಷದಲ್ಲಿ 1998ರಿಂದ ನೋಡ್ತಾ ಇದ್ದೀನಿ. ಇದೇ ಬೆಂಗಳೂರು ನಗರದಲ್ಲಿ ನಾನು ಯುವ ಘಟಕದಾಗ ಅಧ್ಯಕ್ಷನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲೂ ಸಹ ಅವರೆಲ್ಲ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೇನು ಇತ್ತೀಚಿನ ದಿನಗಳಲ್ಲಿ ಪಕ್ಷದಲ್ಲಿ ಸ್ವಲ್ಪ ಹಿನ್ನಡೆ ಮತ್ತೆ ಅವ್ರಿಗೆ ಸಹಕಾರ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಪಾಪ ನೋಡಿಂದ ಮಾತಾಡ್ತಾರೆ. ಆದ್ರೆ ಮಂಗಳಕ್ಕನ ಜೊತೆ ಸದಾ ಕಾಲ ನಾನು ಇದೇನೆ, ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಪಕ್ಷಕ್ಕೆ ಶಕ್ತಿ ಬಂದಂತ ಸಂದರ್ಭದಲ್ಲಿ ನಾನು ನಿಮ್ ಜೊತೆ ನಿಲ್ತೇನೆ, ನಿಮ್ ಪರವಾಗಿ ನಾನು ಇದೇನೆ ಮಾತಾಡ್ತೇನೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಮಂಗಳಕ್ಕನವರೇ ಮತ್ತೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಈಗ ಬೆಂಗಳೂರು ನಗರದ ಗ್ರೇಟರ್ ಬೆಂಗಳೂರು ಭಾಗದ ಉಪಾಧ್ಯಕ್ಷರಾದ ತಾರಾ ಲೋಕೇಶ್ ಅವರೇ, ಮತ್ತೆ ಬೆಂಗಳೂರು ನಗರದ ಮಹಿಳಾ ವಿಭಾಗ ಘಟಕದ ಉಪಾಧ್ಯಕ್ಷರಾದಂತ ನಳಿನೀರ್ ಅವರೇ, ಮತ್ತೆ ಏನಮ್ಮ ಅಕ್ಕವ್ರ ಹೆಸರು ಲತಕ್ ಅವರೇ, ಮತ್ತೆ ಯುವ ಘಟಕದ ಅಧ್ಯಕ್ಷರಾದಂತ ಸ್ಯಾಮ್ಯಲ್ ಅವರೇ, ನಮ್ಮ ಕ್ರೀಡೆ ವಿಭಾಗದ ಅಧ್ಯಕ್ಷರಾದಂತ ನಾಗೇಶ್ ರಾವ್ ಅವರೇ, ಕ್ರಿಶ್ಚಿಯನ್ ವಿಭಾಗದ ಅಧ್ಯಕ್ಷರಾದಂತ ಚಾರ್ಲ್ಸ್ ಅವರೇ, ಬೆಂಗಳೂರು ನಗರದ ಗ್ರೇಟರ್ ಬೆಂಗಳೂರಿನ ಉಪಾಧ್ಯಕ್ಷರಾದಂತ ಚಂದ್ರೇಗೌಡ್ರೆ, ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ಅಪೋಬಿಟಿ ಅಂತಾರಲ್ಲ ಹರಿಬಾಬು ಅವರೇ, ನಮ್ಮ ಗೋವಿಂದರಾಜ್ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ಬಾಬಣ್ಣವರೇ, ಹೇಮರ್ ಅವರೇ, ಪ್ರಕಾಶ್ ಅವರೇ, ಜಯಣ್ಣ ಅವರೇ, ನಮ್ಮ ಆರ್ ವಿಧಾನಸಭಾ ಕ್ಷೇತ್ರದ ಚನ್ಕೇಶ್ವರಮೂರ್ತಿ ಅವರೇ, ನಮ್ಮ ಎಲ್ಲ ಕ್ಷೇತ್ರದ ಅಧ್ಯಕ್ಷರು ಶಶಿ ಅವರು, ದಯಾನಂದ ಮೂರ್ತಿ ಅವರು, ಶ್ರೀನಿವಾಸ್ ಅವರು ನಮ್ಮ ಜೊತೆ ಇರ್ತಾನೆ. ಅವ್ರನ್ನು ಸಹ ಬೆಂಗಳೂರು ನಗರದ ಉಪಾಧ್ಯಕ್ಷರಾಗಿ ಮಾಡಿದ್ದೇನೆ. ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗೋಪಾಲಣ್ಣವರೇ, ಸುದೀಪ್ ಸಂಘದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರವಿ ಸಿಂಗ್ ಅವರೇ, ಮತ್ತೆ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾದಂತ ನಮ್ಮ ಛಾಯರ್ ಅವರೇ, ನಮ್ಮ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ನಮ್ಮ ಹನುಮಂತೇಗೌಡ್ರೆ, ಏನಪ್ಪ ಹೆಸರು ಇಮ್ರಾನ್ ಪಾಷಾ ಅವರೇ, ಶ್ವೇತಾ ಯಾದವ್ ಅವರೇ, ಲತಾ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತ ರತ್ನ ಮೇಡಮ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮಹಿಳಾ ಮುಖಂಡರೇ, ಎಲ್ಲ ಪಶ್ಚಿಮ ವಿಭಾಗದ 10 ವಿಧಾನಸಭಾ ಕ್ಷೇತ್ರದ ವಾರ್ಡ್ನ ಅಧ್ಯಕ್ಷರು ಮತ್ತೆ ಎಲ್ಲ ಪ್ರಮುಖ ಮುಖಂಡರೇ, ರಮೇಶ್ ಅಣ್ಣವರು ಪಾಪ ಬರೀ 15-16 ಓಟಲ್ಲಿ ಸೋತು ಬಂದಿದ್ದಾರೆ. ಈ ಚುನಾವಣೆ ಸ್ಪರ್ಧೆ ಮಾಡಿ ಸೋಲೋದ್ ಬೇರೆ, ಈ ಬರೀ 10 ಓಟು 15 ಓಟು 3 ಓಟಲ್ಲಿ ಸೋಲೋದಿದೆಯಲ್ಲ, 10,000 ಓಟ್ ತಗೊಂಡು ಅದರಲ್ಲಿ ಒಂದು 10-15 ಓಟಲ್ಲಿ ಸೋತ್ ಬಿಡೋದಿದೆಯಲ್ಲ, ಅದು ಬಹಳ ಮನಸ್ಸಿಗೆ ನೋವಾಗ್ತದೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಬೆಂಗಳೂರು ಗ್ರಾಮಾಂತರದ ಡಿ ಕೆ ಶಿವಕುಮಾರ್ ಅವರು ಬಾಂಬಿದ್ದ ಮೇಲೆ, ಬರೀ 175 ಓಟಲ್ಲಿ ಸೋತೆ, ಬರೀ 15 ದಿವಸದಲ್ಲಿ ಚುನಾವಣೆ ಮಾಡಿದ್ದೆ ನಾನು. ಅದು ಲೋಕಲ್ ಬಾಡಿ ಚುನಾವಣೆ, ಅದರಲ್ಲಿ ಎಲ್ಲ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಸುರೇಶ್ ಅವರು 200 ಓಟ್ ಸೋತಿರ್ತಕ್ಕಂಥವ್ರು.
ಜನ ಇಲ್ಲೇ ನಮ್ಮ ವೇದಿಕೆ ಮೇಲೆ ಜಾಗ ಇಲ್ಲ. ವೇದಿಕೆ ಮೇಲೆ ಯಾರಿಲ್ಲಿ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಕುಳಿತಿದ್ದಾರೆ. ವೇದಿಕೆಯಲ್ಲಿ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥವ್ರು ಬಹಳ ಜನ ವೇದಿಕೆ ಮೇಲೆ ಕೂರ್ತಕ್ಕಂಥ ಎದುರುಗಡೆ ಇರ್ತಕ್ಕಂಥವ್ರು ಎಲ್ಲರೂ ಅರ್ಹತೆ ಇರ್ತಕ್ಕಂಥವ್ರೆ. ಆದ್ರೆ ಇಲ್ಲಿ ನಮಗೆ ಇಷ್ಟ ಜನ ಕೂರ್ಲಿಕ್ಕೆ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಹಾಗಾಗಿ ತಾವು ಮುಂದೆ ಕುಳಿತಿದ್ದೀರಿ. ತಾವೆಲ್ಲರೂ ಸಹ ಏನ್ ಈ ಪಕ್ಷಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ತಮ್ಗೆಲ್ಲರಿಗೂ ಸಹ ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷನಾಗಿ ನಾನು ತಮ್ಗೆಲ್ಲ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಮತ್ತೆ ಯಾರು ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟು ನಿಷ್ಠೆಯಿಂದ ಏನ್ ಕೆಲಸ ಮಾಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಪದಾಧಿಕಾರಿಗಳಾಗಿ ತಾವೇನು ಕ್ಷೇತ್ರದಲ್ಲಿ ಪದಾಧಿಕಾರಿಗಳಾಗಿ ಮಹಿಳಾ ಘಟಕದಲ್ಲಿ ಪದಾಧಿಕಾರಿಗಳಾಗಿ ತಾವೇನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ನಾನು ಮತ್ತೊಮ್ಮೆ ತಮ್ಗೆಲ್ಲ ಕೃತಜ್ಞತೆಯನ್ನು ಸಹ ಹೇಳ್ತಾ ಇದ್ದೀನಿ. ಕೆಲಸ ಮಾಡ್ತಕ್ಕಂಥವ್ರಿಗೆ ನನ್ನ ಪಾಲಿಸಿ ಇಷ್ಟೇನೆ. ಬೈರಣ್ಣವರನ್ನ ಕೈ ಎತ್ತಾ ಇದ್ದಾರೆ. ಬೈರಣ್ಣವರು ಪಾಪ ಆಕಾಂಕ್ಷಿ. ಆದ್ರೆ ನಾನು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಮಹಿಳೆಯರಲ್ಲಿ ಬಂದುಕೊಂಡಿದ್ದೀನಿ. ನಿಮಗೇನು ಅಲ್ಲಿ ಸಮಸ್ಯೆ ಇತ್ತು ಆ ಸಮಸ್ಯೆನ ಬಗೆಹರಿಸಿದ್ದೀನಿ. ಆದ್ರೆ ಆ ಸಮಸ್ಯೆ ಬಗೆಹರಿದ ಮೇಲೆ ಸಹ ತಾವು ಏನ್ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಎಲ್ಲ ಸಭೆಯಲ್ಲೂ ಸುಮಾರು 150ರಿಂದ 200 ಜನ ಬರ್ತಿದ್ರಿ. ಆದ್ರೆ ತಾವು ಆದ್ರೂ ಸಹಕಾರ ಕೊಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಪಕ್ಷದ ಸಭೆಗಳಿಗೂ ಬರ್ತಾ ಇಲ್ಲ. ಇನ್ನು ಮಂಗಳಕ್ಕ ಹೇಳ್ತಾ ಇದ್ರು ಅಲ್ಲಿ ಎಂತದೊಂದು ಕೋರ್ ಕಮಿಟಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಪಕ್ಷದಲ್ಲಿ ಕೋರ್ ಕಮಿಟಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆ